ನೋಡ್ತಿರ್ಬೋದು ನಮ್ಮ ಹರಿಕೃಷ್ಣ ಅವರು ಟೀ ಶರ್ಟ್ ಹೊಸದು ಬಂದ್ಬಿಟ್ಟು ನೋಡ್ತಾಕ್ ಬಿಡ್ತಿಲ್ಲ ಈ ಕೈಯಲ್ಲಿ. ನಾವು ಬಂದ್ಬಿಟ್ಟು ನಿನ್ನೆ ಒಂದು ಚಿರತೆ ಹಿಡಿತಲ್ಲ ಆ ಜಾಗದಲ್ಲಿ, ಅಲ್ಲೇ ನಾನು ನಿನ್ನೆ ಬಂದ್ಬಿಟ್ಟು ವಿಡಿಯೋ ಮಾಡಿದ್ದು, ನೀವೆಲ್ಲ ನೋಡಿದ್ದೀರ ಅಂದ್ಕೊತೀನಿ. ಅಲ್ಲೇ ಚಿರತೆ ಹಿಡಿದಿದ್ದು. ಇವತ್ತು ಬಂದ್ಬಿಟ್ಟು ಈ ಸೈಡಿಂದ ಚಿರತೆ ಕೂಗ್ತಿದೆ. ನಾನು ಮತ್ತು ನಮ್ಮ ಫ್ರೆಂಡ್ ಹರಿಕೃಷ್ಣ ಅವರು ಬ್ಲಾಗ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಈಗ ನಮ್ಮ ಬ್ಲಾಗ್ನ ಹರಿಕೃಷ್ಣ ಅವರು ಮಾಡ್ತಾರೆ. ಮಾಡಿ ಹರಿಕೃಷ್ಣ ಅವರು. ಅದು ಬಂದ್ಬಿಟ್ಟು ಅಲ್ಲೊಂದು ಇದೆಲ್ಲ ಬೆಳೀತಾರೆ, ಗೊಬ್ಬರ ಹಾಕೋ ಜಾಗ ಅದು. ಬಂದ್ಬಿಟ್ಟು ನಾವು ತುಂಬ ದೂರ ಇದ್ದೀವಿ, ಇಲ್ಲೆಲ್ಲೂ ಅಕ್ಕಪಕ್ಕ ಹಳ್ಳಿ ಮನೆ ಏನೂ ಇಲ್ಲ. ಏನೋ ಸೌಂಡ್ ಕೇಳ್ತಾ ಚಿರತೆ ನವನವ್ರೆ ಬನ್ನಿ ಬನ್ನಿ. ನಮ್ಮ ನವನವರು ಇಲ್ಲೇ ಇದ್ರಂತೆ. ಚಿರತೆ ವಾಯ್ಸ್ ಕೇಳಿಬಿಟ್ಟು ಸ್ವಲ್ಪ ಹೆದರಿ ಹಿಂಗೆ ಬಂದರು ಹೋಗಿ ಮನೆಗೆ ಹೋಗೋಣ ಅಂತ. ನಮ್ಮನ್ನು ನೋಡಿ ಇಲ್ಲಿ ಬಂದರು. ಅವ್ರು ಬಂದ್ಬಿಟ್ಟು ನವನವರು ಅಂತ, ಇವ್ರು ಬಂದ್ಬಿಟ್ಟು ಹರಿಕೃಷ್ಣ ಅನ್ನೋರು. ಬನ್ನಿ ನೋಡೋಣ ಏನು ಬಿಡುವುದು, ಎಂಥ ಪ್ರಾಣಿ ಅಂತಲೂ ಗೊತ್ತಿಲ್ಲ. ನವನವರೇ, ಇದ್ರ ಬಗ್ಗೆ ನಿಮಗೆ ಏನು ಅನಿಸ್ತಿರ್ಬೋದು? ನನಗೆ ಒಂಚೂರು ಅಲ್ಲಿ ಚಿರತೆ ಕಾಲು ಒಂಥರ ಕಣ್ಣಂಗೆ ಆಯ್ತು, ಹಾಗಾಗಿ ನೀವು ಹೆದರಿದ್ರಿ ಅಲ್ವಾ? ಇಲ್ಲಿ ಒಂಥರ ಮನುಷ್ಯರು ಇದ್ದಂಗೆ ಅದಕ್ಕೆ ಬಂದೆ. ಆದರೆ ನೀವು ಓಕೆ, ನಿಮ್ಮದು? ಸರ್ ನಾವು ಚಿರತೆಗೆಲ್ಲ ಇದ್ರಲ್ಲ, ಚಿರತೆಗೆ ಬೇಕಾದ್ರೆ ಬೇಯಿಸಿ ತಿಂತೀವಿ. ಬೇಯಿಸ್ತಿದ್ದಂತೆ, ಬೇಯಿಸಿ ಅದನ್ನ ಹಿಡಿದು ತೋರಿಸು ನೋಡೇ ಬಿಡ್ತೀನಿ. ಸರ್ ಬನ್ನಿ, ಈಗ ಚಿರತೆಯನ್ನು ಶಿಕಾರಿ ಮಾಡುವ ಸಮಯ. ಶಿಕಾರಿ ಅಂತ ಫಾರೆಸ್ಟ್ ನೋಡ್ಬಿಟ್ಟಿರ, ಶಿಕಾರಿ ಅಲ್ಲ, ನಿಮಗೆ ತೋರ್ಸೋಕ್ಕೆ ಹೋಗ್ತಾ ಇದ್ದೀನಿ. ಈಗ ನಿನ್ನೆ ಚಿರತೆ ಹಿಡ್ದಂತ ಏನೋ ಬಿದ್ದೆ ನೋಡೋದ್ರು ಗುರು, ಎಲ್ಲ ಅಡ್ಡಾರಿಯಾಗಿದ್ದೀವಿ. ಗೊತ್ತಿಲ್ಲ. ಬರ್ರು, ಎಲ್ಲಿದ್ದೀರು? ಬರ್ರು ಬರ್ರು, ಕೂಗಿ ಕೂಗಿ ಚಿರತೆ ಓಡೋಗುತ್ತೆ. ಇಲ್ಲಿ ಬಂದು ನೋಡು, ಕೂಗಿ ಕೂಗಿ ಅವ್ರು ಬಂದ್ಬಿಟ್ಟು ಚಿರತೆನ ಕಡ್ಕೊ ತಿಂತೀನಿ ಅಂತ ಹೇಳ್ಬಿಟ್ಟು ಎದ್ರು ಹೊಡೋಗ್ಬಿಟ್ರು. ಫುಲ್ ಶಾಕ್ ಆಗ್ಬಿಡ್ತು ಒಂದೇ ಸತಿ. ನೀವು ನವನವ್ರೆ ನನ್ನ ಜೊತೆಗೆ ಇರಿ, ಇವನು ಬಂದ್ಬಿಟ್ಟು ನನ್ನ ಜೊತೆ ಬನ್ನಿ. ನಾನು ಇವನು ನನ್ನ ಜವಾಬ್ದಾರಿ. ಬಂದ್ಬಿಟ್ಟು ಅವಾಗ ಸೌಂಡ್ ಬಂದಿದ್ದು ಇದೇ ಜಾಗದಲ್ಲಿ, ಅಲ್ಲಿದ್ವಿ. ಬನ್ನಿ ಹೋಗೋಣ, ಭಯ ಆಗ್ತೀನಿ. ಇಲ್ಲೇ ಮೊನ್ನೆ ನಾಯಿನ ಹಿಡ್ಕೊಬಂದು ತಿಂದಿದ್ದ ಜಾಗ ಹುಲಿನೋ ಚಿರತೆನೋ ಕರೆಕ್ಟಾಗಿ ಗೊತ್ತಿಲ್ಲ. ಅವಾಗ ಸೌಂಡ್ ಬಂದಿದ್ದು ಏನು ಅಂತ ನಮಗೆ ಗೊತ್ತಿಲ್ಲ. ಅದು ನಮಗೆ ಗೊತ್ತಾಗಲೇಬೇಕು. ನಾವು ಹೆದರೋದು ಇಲ್ಲ, ಹೋಗ್ತಾನೆ ಇರ್ತೀವಿ, ಮುಂದುವರಿತಾನೆ ಇರ್ತೀವಿ. ಅದು ಕೂಡ ನಿಮಗೂ ಕೂಡ ತೋರಿಸ್ಕೊಂತ. ಬನ್ನಿ ನವನವರೇ, ಅಷ್ಟು ಧೈರ್ಯ ಅಲ್ವಾ ನಿಮ್ಮ ಕೈಯಲ್ಲಿ? ಇವೆಲ್ಲ ನೋಡಿದ್ರೆ ಸ್ವಲ್ಪ ಹೆದರಿಕೆ ಆಗ್ತಾ ಇದೆ. ಇಲ್ಲೊಂದು ಚಿರತೆ ಹೋಗಿರೋ ದಾರಿ ಇದೆ ನೋಡ್ತೀನಿ, ನಂಗೆ ಸ್ವಲ್ಪ ಹೆದರಿಕೆ ಆಗ್ತಿದೆ. ಹಾಗಾಗಿ ಸ್ವಲ್ಪ ಮೇಲೆ ಇರೋಣ. ನಮ್ಮ ಹೊಡೆದು ತಿನ್ನೋರು ಬೇರೆ ಹೋಗ್ಬಿಟ್ರು. ಪೂರ್ತಿ ಇಲ್ಲಿ ಬಾಳೆ ಗಿಡ ಕಡ್ದು ಹಾಕ್ಬಿಟ್ಟಿದ್ರು, ನಿಲ್ಲದೆ
ಸ್ವಲ್ಪ ದೊಡ್ಡ ಇದೆ ಅಂದ್ಬಿಟ್ಟು ಪೂರ್ತಿ ಇದು ಇಲ್ಲಿ ಎಲ್ಲೂ ಮನೆ ಇದು ಏನೂ ಇಲ್ಲ. ಇದೊಂದು ದನದ ಕೊಟ್ಟಿಗೆ, ಅಂದರೆ ಗೊಬ್ಬರ ತಂದು ಇಲ್ಲಿ ಹಾಕಿ ಸ್ಟೋರ್ ಮಾಡ್ತಾರೆ. ಬಂದ ಹರಿಕೃಷ್ಣ ಎಲ್ಲುಂಟು ಎಲ್ಲಿ ಸಿಕ್ತು ಬನ್ನಿ ತೋರಿಸ್ತೀನಿ. ಅಲ್ಲಿದೆ ನೋಡಿ. ಐ ಥಿಂಕ್ ಕ್ಯಾಮ್ರಾದಲ್ಲಿ ಕಾಣಿಸಲ್ಲ ಅನಿಸುತ್ತೆ, ನನಗೆ ಕಾಣಿಸೋದು ಕಷ್ಟ ಇದೆ. ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಸೌಂಡ್ ಮಾಡಬೇಡ, ಸೌಂಡ್ ಮಾಡಬೇಡ. ನೋಡಿ 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 ಓಕೆ ಗೈಸ್, ಇವತ್ತಿನ ಬ್ಲಾಗ್ ಇಷ್ಟೇ. ಯಾಕೆಂದರೆ ಹೆದರಿಕೆ ಆಗ್ತದೆ. ನೆಕ್ಸ್ಟ್ ಬ್ಲಾಗಲ್ಲಿ ನಾವೆಲ್ಲ ಬರ್ತೀವಿ. ಇವಾಗ 5 ನಿಮಿಷ ಬಿಟ್ಟು ನಾವೆಲ್ಲ ಇನ್ನೊಂದು ಬ್ಲಾಗ್ ಮಾಡಲು ತಯಾರಾಗಿದ್ದೀವಿ. ಬಾಯ್ ಬಾಯ್. ಬಾಯ್ ಬಾಯ್.